ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದ್ರ 10ರಷ್ಟಲ್ಲ 100ರಷ್ಟು ಜಾಸ್ತಿ ಆಗಿದೆ. ಅದೇ ಖುಷಿ. ನನಗೇನ್ ಮಾತು ಬರ್ತಿಲ್ಲ. ಅದೇನೋ ಹೇಳ್ತಾರಲ್ವಾ, ಏನೋ ದೊಡ್ಡದಾಗ ಮ್ಯಾಜಿಕ್ ಆಗೋ ತರ ಇದೆ. ಈ 14 ವರ್ಷದ ಶ್ರಮ ಯಾಕೋ ಒಂದೇ ಸರಿ ಬ್ಲಾಸ್ಟ್ ಆಗೋ ತರ ಇದೆ. ಈ ತರ ರೆಸ್ಪಾನ್ಸು, ಈ ತರ ಇದು ನಾನು 14 ವರ್ಷ ನಾನು ನೋಡಿಲ್ಲ. ಇನಾಮಿನಸ್ಲಿ ಎಲ್ಲಿಂದನೂ ಫೋನ್ಸ್, ಎಲ್ಲಾ ಕಡೆಯಿಂದನೂ ಫೋನ್ಸ್, ಸಿನಿಮಾ ಸೂಪರ್ ಇದೆ ಅಂತೆ, ಸೂಪರ್ ಇದೆ ಅಂತೆ, ಸೂಪರ್. ಅದು ಕೇಳ್ತೇನೆ, ನನಗೆ ರಿಯಾಲಿಟಿ ಚೆಕ್ ಆಗ್ತದೆ. ರಿಯಾಲಿಟಿನ ಓಕೆ, ನನ್ ಸಿನಿಮಾಗನ್ನ ಹೇಳ್ತಾರೆ. ಯಾಕಂದ್ರೆ ಎಷ್ಟೊಂದು ಶುಕ್ರವಾರ ಇದನ್ನ ನೋಡಿರೋದು, ಎಷ್ಟೊಂದು ಈ ಕ್ಯಾಮ್ರಾ ಫೇಸ್ ಮಾಡಿದ್ದು. ಈ ದಿನಕ್ಕೋಸ್ಕರ ಇಷ್ಟು ಕಾಲ್ಸ್ ಬರ್ತಿದ್ರೆ, ಮಗ ಸೂಪರ್ ಆಗಿದೆ ಅಂತೆ, ಸಿನಿಮಾ ಸೂಪರ್ ಆಗಿದೆ, ಗಾಂಧಿನಗರ ಟಾಕ್ ಎಲ್ಲ ಸೂಪರ್ ಇದೆ, ಆಡಿಯನ್ಸ್ ನೋಡಿದವರೆಲ್ಲ ಅದನ್ನ ಅಂತಿದ್ರೆ ಏನೋ ದೊಡ್ಡದಾಗಿ ಮ್ಯಾಜಿಕ್ ಆಗುತ್ತೆ ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ಅಂದ್ರೆ ಏನ್ ಹೇಳಿದ್ರೆ ಗೊತ್ತಿಲ್ಲ. ಕೆಲವ್ರು ಬರ್ತಾರೆ, ಅಣ್ಣ ನನ್ ಹುಡುಗಿ ನೆನಪಾಗ್ಲು ಅಂತಾಳೆ, ನನ್ನೇ ಬ್ರೇಕಪ್ ಸ್ಟೋರಿ ಅಂತಾರೆ, ನನ್ನ ಸ್ಟೋರಿ ಅಂತಾರೆ. ನಾನೇನೋ ಊಹೆ ಮಾಡ್ಕೊಂಡು ನನ್ ಸ್ಟೋರಿ ಬಂದಿದ್ರೆ, ಬಟ್ ಈಗ ಗೊತ್ತಾಗ್ತದೆ ಎಷ್ಟೊಂದು ಆಡಿಯನ್ಸ್ ಬಯೋಪಿಕ್ ತೆಗ್ದ್ಬಿಟ್ಟಿದ್ದೀನಿ ನಾನು ಅಂತ. ಸೊ ತುಂಬಾ ಖುಷಿ ಆಗ್ತಿದೆ. ಎಸ್ಪೆಷಲಿ ಕಾಲೇಜ್ ಹುಡುಗರಂತೂ, ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಒಂದು ಸಿನಿಮಾ ಅಲ್ಲಿ, ಒಂದ್ 10 ಕಡೆ ನಕ್ಕಿದ್ರೆ ಸಾಕಪ್ಪ ಅಂತ. ಇಂಟರ್ವಲ್ಗೆ 30-40 ಕಡೆ ಆಗೋಯ್ತು. 30-40 ಅಂದ್ರೆ ನಾನು ಉತ್ಪ್ರೇಕ್ಷೆ ಅಲ್ಲ ಇದು, ಏನದು ಓವರ್ ಡವ್ ಮಾಡ್ತಿಲ್ಲ. 30-40 ಕಡೆ ಇಂಟರ್ವಲ್ ಬಿಫೋರ್ ಆಗೋಯ್ತು. ಅಂಡ್ ಎಸ್ಪೆಷಲಿ ಇಂಟರ್ವಲ್ ಒಂದು ಪೀಕ್ ಮೂಮೆಂಟ್, ಆ ಟಾಯ್ಲೆಟ್ ಸೀನ್ ಒಂದು ಬಂದಾಗಂತೂ ನಿಜವಾಗ್ಲು ಆ ಸೀನ್ ನಾನು ಫಸ್ಟ್ ಬರ್ದಿದ್ದೀನಿ ಸಿನಿಮಾಗೆ. ಅಷ್ಟು ಕಿರ್ಚ್ತಾ ಇದ್ರೆ, ಎಸ್ ನಾವ್ ಅನ್ಕೊಂಡಿದ್ವಲ್ಲ, ಒಂದು ಪ್ಲಾನ್ ಹಾಕಿದ್ವಿ. ಯಾವತ್ತು ಸ್ಕ್ರೀನ್ ಪ್ಲೇ ಒಂದು ಪ್ಲಾನ್ ಹಾಕೊಂಡಿದ್ದೆ ನಾನು. ಯಾವತ್ತು ಒಂದು ಸೀನ್ ಬರೆಯುವಾಗ ಈ ಸೀನು ಸಿನಿಮಾಗೆ ಏನ್ ಕೊಡುತ್ತೆ, ಈ ಸೀನು ಆಡಿಯನ್ಗೆ ಏನ್ ಟೇಕ್ ಅವಾಗೆ ಆಗುತ್ತೆ. ನನ್ನ ಸಿನಿಮಾಗೂ ಅದು ಸೀನ್ ಪ್ಲಸ್ ಆಗ್ಬೇಕು, ನೋಡೋ ಆಡಿಯನ್ಗೂ ಅದು ಇಷ್ಟ ಆಗ್ಬೇಕು. ಸೊ ಆ ಎಲ್ಲವೂ ಇಷ್ಟ ಆದಾಗ, ಅದೆಲ್ಲವೂ ಲೈಮ್ ಲೈಟ್ ಬಂದಾಗ, ಅದೆಲ್ಲವೂ ಸೂಪರ್ ಆಗಿ ಅನ್ಸ್ತಾ ಇದ್ದಾಗ, ಎಸ್ ಈಗ್ಲೂ ಹೇಳ್ತಾ ಇದೀನಿ, ಏನೋ ದೊಡ್ಡದಾಗ ಮ್ಯಾಜಿಕ್ ಆಗುತ್ತೆ ಅನ್ಸುತ್ತೆ. ನನಗೆ ಮಾತು ಬರ್ತಿಲ್ಲ. ಬಿಕಾಸ್ ಅಷ್ಟೊಂದು ಕಾಲ್ಸ್ ಬರ್ತಿದೆ, ಅಷ್ಟೊಂದು ಮೆಸೇಜಸ್ ಬರ್ತಿದೆ. ಇನಾಮಿನಸ್ ಪ್ರತಿ ಸಿನಿಮಾ ಆದ್ಮೇಲೆ ಇಂಟರ್ವಲ್, ಚೆನ್ನಾಗಿದೆ ಗುರು, ನೋಡೋಣ ಗುರು, ಇದು ಹಂಗಿದೆ ಹಿಂಗಿದೆ ಅಂತಿದೆ. ಈ ಸಿನಿಮಾ ಅಂತೂ ಸ್ಟ್ರೈಟ್ ಅವೇ ಬ್ಲಾಕ್ ಬಸ್ಟರ್ ರಿವ್ಯೂ ಕೊಡ್ತಿದ್ದಾರೆ. ಸ್ಟ್ರೈಟ್ ಅವೇ ದೇರ್ ಇಸ್ ನೋ ಒನ್ ಪಾಯಿಂಟ್ ನೆಗೆಟಿವ್ ಆರ್ ಒನ್ ಡಾಟ್, ಒಂದು ಕರೆಕ್ಷನ್. ಪ್ರತಿ ಸರಿ ನನ್ನ ಫ್ರೆಂಡ್ಸ್ ಹೇಳಿದ್ರಲ್ಲ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ. ಈ ಸಿನಿಮಾಗೆ ಏನೋ ಗೊತ್ತಿಲ್ಲ, ಯಾವ್ದು ಇಲ್ಲ. ಇನಾಮಿನಸ್ಲಿ ತುಂಬಾ ಇದಾಗ್ತದೆ. ಇಲ್ಲೂ ಅಷ್ಟೇ ಹೈದರಾಬಾದ್ ಇಂದ ಕಾಲ್ಸ್ ಬರ್ತೀವಿ. ಈ ರಾಜು ಕರ್ಕಳ ಅನ್ನ ಮಾಡಿದ್ರು, ಈ ವಾರ ನಮ್ದೇ ಟಾಪ್ ಅಲ್ಲಿ ಇದೆ, ಬಾ 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 ನೀನ್ ಬಾ ಅಂತಿದ್ದಾರೆ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಂಡ್ ಅಫ್ಕೋರ್ಸ್ ನಾನು 13 ಸಿನಿಮಾ ಇಲ್ಲಿ ಮಾಡಿದವನು. ನನ್ನ ಫಸ್ಟ್ ಶೋ ಇಲ್ಲಿ ನಡೆದಿದ್ದು, ನಾನು ಹೀರೋ ಆಗಿ ನಾನು ಇಲ್ಲಿ ಇರ್ಬೇಕು, ಇಲ್ಲಿ ಬಂದಿದ್ದೀನಿ. ನನ್ನ ಪ್ರೇಕ್ಷಕರ ಹತ್ರ ನಾನು ಬಂದಿದ್ದೀನಿ. ನಾನೆಲ್ಲ ಬೇರೆ ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೆ, ಜೀವನದಲ್ಲಿ ಎರಡೇ, ಒಂದು ಫೇಲ್ಯೂರು, ಒಂದು ಸಕ್ಸಸ್. ಫೇಲ್ಯೂರ್ ಅನ್ನೋದು ಭಾರಿ ರೇಂಜ್ ಅಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು, ಅಂದ್ರೆ ಅದನ್ನ ಅಚೀವ್ ಮಾಡ್ಬಿಟ್ಟಿದ್ದೀನಿ. ಸಕ್ಸಸ್ ಒಂದು ಬಾಕಿ ಇತ್ತು. ಈಗ್ಲೂ ಹೇಳ್ತೀನಿ, ಏನೋ ಮ್ಯಾಜಿಕ್ ಆಗಿ ಅದನ್ನು ಅಚೀವ್ ಮಾಡೋ ತರ ಕಾಣಿಸ್ತಿದೆ ನನಗೆ. ಆ ವೈಬ್ ಕೊಡ್ತೀನಿ. ನಾನು ಎಸ್ಪೆಷಲಿ ಪ್ರೆಸ್ ಅವ್ರು ನನ್ನ ಹತ್ರ ಬೆಟ್ ಹಾಕ್ತಿದ್ದಾರೆ, ನೀನ್ ನೋಡು ನೀನ್ ಮಂಡೇ ನೋಡು ಅಂತಿದ್ರೆ ನನಗೆ ನನ್ ಯಾವಾಗ ಮಂಡೇ ಬರುತ್ತಪ್ಪ, ಯಾವಾಗ. ನನಗೆ ನಮ್ಮೂರೇ ಹೇಳ್ತಿದ್ರೆ, ನನಗೆ ಎಷ್ಟೋ ಜನ ಇಲ್ಲೇ ಇದ್ರೆ ನನಗ್ ಬೆಟ್ ಕಟ್ಟಿದ್ರೆ, ನಾನು ಮಂಡೇ ಮಾತಾಡ್ತೀನಿ ಸರ್, ಮಾತ್ರ ಮಂಡೇ ಮಾತಾಡ್ತೀನಿ ನೋಡಿ ದಿಟ್ಟ ಅಂದ್ರೆ ನನಗ್ ಧೈರ್ಯ ತುಂಬ್ತಿದ್ದಾರೆ. ನನ್ಗೆ ಕುಗ್ಗಕ್ ಬಿಡ್ತಿಲ್ಲ, ಅಲ್ಲ ನನಗ್ ಧೈರ್ಯ ತುಂಬ್ತಿದ್ರೆ ಅದು ಅನೀಶ್ ಉಳಿಸ್ಕೊಂಡಿರೋ ಪ್ರೀತಿ ವಿಶ್ವಾಸ ಅಂತ ನಾನು ಭಾವಿಸ್ತೀನಿ. ಅಂಡ್ ಎಲ್ಲ ನನ್ನ ಕನ್ನಡ ಪ್ರೇಕ್ಷಕರಿಗೂ ಹೇಳೋದು ಒಂದೇ, ಪ್ರತಿ ಸಿನಿಮಾ ಅವ್ರು ಹೇಳೋದೆ, ಬಟ್ ಈ ಸರಿ ಅನೀಶು ಹೊಡೆದಿದ್ದಾನೆ. ಸೊ ಬಂದು ಸಿನಿಮಾ ನೋಡಿ ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ. ನನಗ್ ತುಂಬಾ ಶೋರ್, ಇವತ್ ನೋಡಿರೋ 1000 ಜನ ನಾಳೆ 10,000 ಜನ ಕೇಳ್ತಾರೆ. ನಾಳೆ ಐಲ್ ಬಿ ಸೀಯಿಂಗ್, ಏನಂತಾರೆ, ಎಲ್ಲೋ ನಾಳೆ ಶುರುವಾಗುತ್ತೆ ಅಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸರ್, ನಿಮ್ಮ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗ್ತದೆ ಒಬ್ಬ ಸ್ನೇಹಿತನಾಗಿ, ಸಿನಿಮಾ ಸ್ನೇಹಿತನಾಗಿ ಮತ್ತೆ ಅನೀಶ್ ಸ್ನೇಹಿತನಾಗಿ. ನಾನು ಇದನ್ನ 4ನೇ ಸಲ ನೋಡ್ತಾ ಇರೋದು. ತೆಲುಗು 2 ಸಲ ನೋಡಿದೀನಿ, ಕನ್ನಡದಲ್ಲಿ 2 ಸಲ ನೋಡಿದೀನಿ. ನನಗೇನೆ ಬ್ರೇಕಪ್ ಸೀನ್ ಬಂದಾಗ ನಿಜವಾಗ್ಲೂ ಲಿಟರಲಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅನೀಶ್ ಸರ್ ಡೈರೆಕ್ಷನ್ ಅಂತೂ ತುಂಬಾ ಸೂಪರ್ ಆಗಿದೆ ಈ ಸಿನಿಮಾದಲ್ಲಿ. ಆಮೇಲೆ ತ್ರಿವೇಣಿ ಇವತ್ತು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಂಗೆ ಎಲ್ಲ ಹೌಸ್ಫುಲ್ ಇತ್ತು. ಎಲ್ಲರೂ ತುಂಬಾ ಪ್ರತಿ ಸೀನ್ ಎಂಜಾಯ್ ಮಾಡ್ತಾ ಇದ್ರು, ತುಂಬಾ ಖುಷಿ ಪಡ್ತಾ ಇದ್ರು. ಎವ್ರಿ ಸೀನ್ ಪ್ರತಿ ಒಬ್ರು ನಗ್ತಾ ಇದ್ರು. ತುಂಬಾ ಖುಷಿ ಆಗುತ್ತೆ ಸರ್. ಈ ದಿನಕ್ಕೆ ನಾವು ವೇಟ್ ಮಾಡ್ತಿದ್ವಿ. ಇದಿನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು, ಇದು ನಿಮ್ಮ ಮುಖಾಂತರ ಆಗ್ಬೇಕು. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆಸ್ ಎ ಪ್ರೊಡ್ಯೂಸರ್ ಆಗಿ ಸಿನಿಮಾ ನೋಡಿದಾಗ ಏನಂತ? ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಮ್ ಸಿನಿಮಾ ಬಗ್ಗೆ ನಾವ್ ಹೇಳೋದಕ್ಕಿಂತ ನೀವ್ ನೋಡಿದೀರಾ. ನೀವ್ ಆ ಸುದ್ದಿ ಇನ್ನೊಂದು 10 ಜನಕ್ಕೆ ಕೇಳೋದ್ರಲ್ಲಿ ನಮ್ಗೇನಾದ್ರು ಆ ಸಿನಿಮಾ ರೀಚ್ ಆಗೋ ಕಂಟೆಂಟ್ ನೀವ್ ನಿಮ್ ಕಡೆಯಿಂದ ಹೋಗ್ಬೇಕು. ನಾನ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ ಲಾಟ್ರಿ ತಗೊಂತೀವಿ, ಅದು ಹೊಡೆಯುತ್ತೋ ಇಲ್ವೋ ಗೊತ್ತಿಲ್ಲ.
ಅದ್ರ ಬದಲಿ ನಮ್ ಸಿನಿಮಾ ಟಿಕೆಟ್ ತಗೊಂಡ್ರೆ ನಿಮ್ ಮನ್ಸಿಂದ ಖುಷಿಯಾಗಿ ಆಚೆ ಹೋಗ್ತೀರ. ಆ ತೃಪ್ತಿ ಆದ್ರೂ ಸಿಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ನಮ್ ಸಿನಿಮಾನು ನೋಡಿ, ನೀವು ಏನೋ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಸಿನಿಮಾ ಮಾಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.